ನಮಸ್ಕಾರ. ನಾನು ಆನಂದಗೌಡ ಖಾನಾಪುರ ಅಂತೇಳಿ. ಆನಂದಗೌಡ ಖಾನಾಪುರ್. ಈ ರೀಸೆಂಟ್ಲಿ ಈ ಮೊದಲೊಂದು ನಮ್ಮ ಬ್ರದರು ನಮ್ಮ ಫಾದರ್ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏನಪ್ಪ ಅಂದರೆ ಈ ಬಡೇಪುರ್ ಸರ್ವೆ ನಂಬರ್ 82/2 ಒಂದು ಹನುಮಾನ್ ಮಂದಿರಕ್ಕೆ ಸಂಬಂಧಪಟ್ಟಂತೆ ಒಂದು ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿದ್ರು. ಸೊ ಅದಾದ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಹಳೆಯ ಜಿಲ್ಲಾಧಿಕಾರಿಗಳು ಒಂದೇನೋ ಒಂದು ಆ್ಯಕ್ಷನ್ ತೊಗೊಂಡಿದ್ದರು. ಅದ್ರ ಬಗ್ಗೆ ಪ್ರೊಸೆಸ್ ಚಾಲೂ ಆಗಿತ್ತು. ಅದಾದಮೇಲೆ ಈ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರಾದಂಥ ಬಿ.ಜಿ. ಪಾಟೀಲ್ ಅವರು ಏನು ತಮ್ಮ ಪ್ರಭಾವ ಮತ್ತು ಎಲ್ಲ ಬಲಗಳನ್ನು ಪ್ರಯೋಗಿಸಿ ಅಧಿಕಾರಿಗಳ ಮೇಲೆ ಒಂದು ಬಲ ಪ್ರಯೋಗ ಮಾಡಿ ಈ ಒಂದು ಏನು ತಹಶೀಲ್ದಾರ್ ಕಚೇರಿ, ಸ್ಪೆಷಲಿ ತಹಶೀಲ್ದಾರ್ ಕಚೇರಿ ಮೇಲೆ ಒಂದು ಪ್ರಭಾವ ಹೆಚ್ಚಿಗೆ ಬೀರ್ತಾ ಇರ್ತದೆ. ತಹಶೀಲ್ದಾರ್ ಕಚೇರಿ ಮತ್ತು ಎ ಸಿ ಕಚೇರಿ ಮೇಲೆ ಏನಪ್ಪ ಅಂದರೆ, ಈಗ ಅವರೊಂದು ಆರ್ಡರ್ ಮಾಡ್ತಾರೆ. ಯಾರು ನಮ್ಮ ತಹಶೀಲ್ದಾರ್ ಅವರು ಯಾವಾಗ ನಾವು ಅರ್ಜಿ ಕೊಟ್ಟಿರ್ತೀವಿ ಒಂದು ಹನುಮಾನ್ ಮಂದಿರಕ್ಕೆ ಒಂದು ಟ್ರಸ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು, ಒಂದು ನಾವು 18/11/2025 ನಾವು ಅಲ್ಲಿ ತಹಶೀಲ್ ಕಚೇರಿಗೆ ಒಂದು ಅರ್ಜಿ ಕೊಡ್ತೀವಿ. ನಮಗೆ ಈ ಏನು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಮ್ಮ ಮಂದಿರ ಬರ್ತದೋ ಇಲ್ಲೋ ಅಂತ ಹೇಳ್ಬಿಟ್ಟು ನಮ್ಗೆ ಅದರದ್ದು ಹಿಮರ ಕೊಡ್ರಿ, ನಮಗೆ ಟ್ರಸ್ಟ್ ಮಾಡ್ಕೋತೀವಿ ಅಂತೇಳಿ ಅರ್ಜಿ ಕೊಡ್ತೀವಿ ನಾವು. ಇವ್ರೇನು ಮಾಡ್ತಾರೆ, ಇವರು ತಮ್ಮ ಆಫೀಸ್ ಕಚೇರಿಯಿಂದ ಕೆಲವೊಂದು ಇನ್ಫಾರ್ಮೇಷನ್ ಮಾಡಿ ಇವರೆಲ್ಲ ಬಿ.ಜಿ. ಪಾಟೀಲ್ ಅವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿಬಿಟ್ಟು ಅದೇ ದಿನಾಂಕ 18/12/2025 ಅಂದರೆ ಒಂದು ತಿಂಗಳು ನಮ್ಮ ಅರ್ಜಿನ ಅಲ್ಲೇ ಹೋಲ್ಡ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ಮುಂದಿನ ತಿಂಗಳು ಅದೇ ಡೇಟಿಗೆ ಸೇಮ್ ಡೇಟು ಮಂತ್ ಮಾತ್ರ ಚೇಂಜ್ ಆಗಿರುತ್ತೆ. ಆ ಡೇಟಿಗೆ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕೊಡಿಸ್ಕೊಂಡು ಅದು ಒಂದು ಅರ್ಜಿ ಹಾಕ್ಸ್ಕೊತಾರೆ ಅವ್ರಿಗೆ. ನಾವು ಕೇಳಿರ್ತೀವಿ, ನಮ್ಮ ಸಿಂಗಲ್ ಅರ್ಜಿ ಪ್ರೊಸೆಸ್ ಮಾಡಿರ್ತೀವಿ. ಒಂದು ತಿಂಗಳ ಅರ್ಜಿ ಹೋಲ್ಡ್ ಮಾಡಿಟ್ಕೊಂಡು ಅವ್ರದ್ದು ಅರ್ಜಿ ಸೇರಿಸಿ ಒಂದು ಪ್ರಕರಣ ಇದು ಮಾಡ್ತಾರೆ. ಆ ಪ್ರಕರಣದಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀವಿ, ಸರ್ ಏನಪ್ಪ ಈ ಜಮೀನು ಹೆಂಗಿದೆ, ಎಲ್ಲಿಂದ ಬಂತು ಅಂತ ಹೇಳಿ. ಇದು ಯಾಕಂದ್ರೆ ನಮ್ದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಎಲ್ಲ ಅದಕ್ಕೆ ರೆಕಾರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತೀವಿ. ಆದರೆ ಇವ್ರು ಏನು ಮಾಡ್ತಾರೆ, ಅಲ್ಲಿ ತಹಶೀಲ್ದಾರ್ ಅವರು ಪ್ರಕರಣನ ಪ್ರಾಪರ್ ಎನ್ಕ್ವೈರಿ ಮಾಡದೆ ಈಗ ಅವರೊಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಎಲ್ಲಿ ಸರ್ವೆ ನಂಬರ್ 81/2, ನಮ್ಮದು ಬಂದುಬಿಟ್ಟು 82/2. ಈ 81/2 ಮತ್ತು 82/2 ನಿಯರ್ಲಿ ಒಂದು ಸೇಮ್ ಬರೋದ್ರಿಂದ ಸಾಮ್ಯತೆ ಇರೋದ್ರಿಂದ ಇವ್ರು ಏನು ಮಾಡ್ತಾರೆ, ಅದನ್ನು ತಿದ್ದುಬಿಟ್ಟು 82/2ನಲ್ಲಿ ಒಂದು ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅದರದ್ದು ಒರಿಜಿನಲ್ ಡೀಡ್ ನಾನು ತಹಶೀಲ್ದಾರ್ ಅವ್ರಿಗೆ ಕೊಡ್ತೀನಿ. ಸರ್ ನಿಮ್ಮದು ಏನು ನಮ್ಮ ಪ್ರತಿವಾದಿ ಇದ್ದಾರೆ, ಈ ಬಿ.ಜಿ. ಪಾಟೀಲ್ ಅವ್ರ ಟ್ರಸ್ಟ್ ಏನಿದೆ ಅದು 81/2ದಲ್ಲ 82/2ದಲ್ಲಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಾವು ಕೊಟ್ಟಿರ್ತೀವಿ. ಹಾಗೆ ಅದ್ರ ಜೊತೆಗೆ ಒಂದು ಹಳೇದು 1995ದಲ್ಲಿ ಕೂಡ ಇದೇ ಟ್ರಸ್ಟ್, ಈಗೇನು ಇವರು ಟ್ರಸ್ಟ್ಗೆ ಬಂದಿರ್ತಾರೆ, ಆ ಟ್ರಸ್ಟಿಗೆ ಒಂದು ಆರ್ಡರ್ ಮಾಡಿರ್ತಾರೆ ಹಳೆ ತಹಶೀಲ್ದಾರ್. ಯಾವಾಗಂದರೆ 1995ದಲ್ಲಿ ಏನು ಮಾಡಿರ್ತಾರೆ, T.S. ಶಿರೋಳಿ ಅಂತೇಳಿ ಒಬ್ಬರು ತಹಶೀಲ್ದಾರರು 1995ದಲ್ಲಿ ಆರ್ಡರ್ ಮಾಡ್ತಾರೆ. ಈ ಒಂದು ಏನು ನಿಮ್ದು 81/2ದು ಸ್ಮಶಾನ ಹನುಮಂದಿರ ಟ್ರಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದು 82/2ದಲ್ಲಿ ಮಾಡಕ್ಕೆ ಬರಲ್ಲ. ನೀವೇನು ಮಾಡಿರಿ, ಸಿವಿಲ್ ನ್ಯಾಯಾಲಯಕ್ಕೆ ನೀವು ಅಲ್ಲಿ ದಾವೆ ಹೂಡ್ಬಿಟ್ಟು ಅಲ್ಲಿ ನಿಮ್ಮ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂತೇಳಿ 1995ದಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿ ಕಳಿಸಿರ್ತಾರೆ. ಅದ್ರ ಜೊತೆಗೆ ಈ ಬಡೇಪುರ 82/2ದೊಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇರುತ್ತೆ, ಇವರು ಆರ ಎಲ್ಲ ಮಾಡಿರ್ತಾರೆ. ಅವ್ರದಲ್ಲೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು ಭೀಮರಾವ್ ಶಿವರಾಯ ಖಾನಾಪುರ್ ಅಂದರೆ ನಮ್ಮ ತಂದೆಯವ್ರಿಗೆ ಸೇರಿದ್ದು ಅಂದ್ಬಿಟ್ಟು ಅವ್ರು ಕ್ಲಿಯರ್ ಮಾಡ್ತಾರೆ. ಈ ಆರ್ಡರ್ನ ನಾವು ಅಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಜೊತೆಗೆ ಈ ಕೆಲವೊಂದು ಕರ್ನಾಟಕ ನಮ್ಮ ಹೈಕೋರ್ಟ್ ಆರ್ಡರ್ಸ್ ಇದೆ ಮತ್ತು ಈ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ. ಯಾವ ರೀತಿ ಇವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಬಿ.ಜಿ. ಪಾಟೀಲ್ ಅವ್ರದ್ದು ಏನು ಟ್ರಸ್ಟ್ ಇದೆ, ಒಂದು ಲೈಟ್ ಬಿಲ್ ತೊಗೊಂಡು ಬಂದ್ಬಿಟ್ಟೆ ಅಥವಾ ಒಂದು ಕಾರ್ಪೊರೇಷನ್ ಎ ಖಾತಾ ತೊಗೊಂಡ್ಬಿಟ್ಟೆ, ಬಿ ಖಾತಾ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಕಾಪಿನ ಇಲ್ಲಿ ಹಚ್ತಾ ಇದ್ದಾರೆ. ಸೊ ಅಲ್ಲಿ ಅದಕ್ಕೆ ನಾನು ಒಂದು ರಿಪ್ಲೈ ಕೊಡ್ತೀನಿ ಇವರಿಗೆ, ಇದರಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಹೈಯರಿಂಗ್ ಇದ್ದಾಗ ಅವರು ಒಂದು ಆರ್ಡರ್ ಇದೆ ಸುಪ್ರೀಂ ಕೋರ್ಟ್ದು ಮತ್ತು ಹೈಕೋರ್ಟ್. ಏನಪ್ಪ ಅಂದ್ಬಿಟ್ರೆ, ಈ ರೆವೆನ್ಯೂ ರಿಕಾರ್ಡ್ಸ್ ಆಗಿರಲ್ಲ, ಯಾವಂದ್ರೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಆಗಲಿ ಅಥವಾ ಈಗ ಲೈಟ್ ಬಿಲ್ ಆಗಿರಲಿ, ಕಾರ್ಪೊರೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ರೆವೆನ್ಯೂ ಡಾಕ್ಯುಮೆಂಟ್ಸ್ ಆಗಲ್ಲ. ಇವು ಏನಾದ್ರೆ ಜಸ್ಟ್ ಯಾರು ಐಡೆಂಟಿಫಿಕೇಶನ್ ಪೇ ಯಾರು ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಐಡೆಂಟಿಫಿಕೇಶನ್ ಮಾಡೋ ಸಲುವಾಗಿ ಅದನ್ನು ಮಾಡ್ತಾರೆ ಹೊರತು ಅದು ಓನರ್ಶಿಪ್ ಅಥವಾ ಟೈಟಲ್ ಅಲ್ಲಿ ಬರ್ಲಿಕ್ಕಾಗಲ್ಲ ಅಂತೇಳಿ ಕ್ಲಿಯರ್ ಆಗಿ ಅದು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕಾಪಿನ ನೀವು ತಹಶೀಲ್ದಾರ್ ಅವರಿಗೆ ಕನ್ವೆ ಮಾಡಿದ್ದೀವಿ ನೀವು ಎಲ್ಲ. ಆಮೇಲೆ ಪರ್ಟಿಕ್ಯುಲರ್ಲಿ ಇವ್ರು ಏನು ಮಾಡ್ತಾರೆ, ಹಿಯರಿಂಗ್ ಪ್ರಾಪರೇ ಮಾಡೋದಿಲ್ಲ. ಅವ್ರೇನು ಕೇಳ್ತಾರೆ, ಆಮೇಲೆ ಇವ್ರು ಹಿಂಬರ ಕೊಡ್ತಾರೆ, ಕಂಪ್ಲೀಟ್ಲಿ ಅವ್ರೇನು ಲೆಟರ್ ಕೊಟ್ಟಿದ್ದಾರೆ ಅದನ್ನೇ ಹಾಕಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರೆ ಸರ್, ಟೋಟಲಿ ಕಂಪ್ಲೀಟ್ಲಿ. ಅವ್ರೇನು ಹೇಳ್ತಾರೆ, 50 ವರ್ಷದಿಂದ ನಾವು ಈ ಇದು ಟ್ರಸ್ಟ್ ಇದೆ ನಮ್ಮದು ಅಂತ ಹೇಳ್ತಾರೆ ಅವರು. 50 ವರ್ಷದಿಂದ ಅದು 1990 ಒಳಗೆ ಅದು ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಅಂದರೆ ಇವತ್ತಿಗೆ 2026 ಅಂದರೆ 36 ವರ್ಷ ಆಯಿತು. ಇವರು 50 ವರ್ಷ ಅಂತ ಹೇಳಿ ತಹಶೀಲ್ದಾರ್ ಆರ್ಡರ್ ಕೊಡ್ತಾರೆ. ಅವರು ಅಧಿಕೃತ ಒಂದು ಹಿಂಬರ ಕೊಡ್ತಾರೆ. ಅಂದರೆ ತಹಶೀಲ್ದಾರ್ ಅವರು ಯಾವ ಮಟ್ಟಕ್ಕೆ ಈ ಪ್ರಭಾವಕ್ಕೆ ಒಳಗಾಗಿದ್ದಾರೋ ಅಥವಾ ಏನು ಇಲ್ಲಿ ಏನು ಭ್ರಷ್ಟಾಚಾರ ಆಗಿದೋ ಗೊತ್ತಾಗ್ತಾ ಇಲ್ಲ ನಮ್ಗೆ ಆ್ಯಕ್ಚುಲಿ. ಈಗ ಅವರು ಯಾವ ಥರ ಹೇಳಿರ್ತಾರೆ ಅದೇ ಕಾಪಿನ ಇವರು ಕಾಪಿ ಪೇಸ್ಟ್ ಮಾಡಿ ಆರ್ಡರ್ ಮಾಡ್ತಾರೆ. ಅಂದರೆ ತಹಶೀಲ್ದಾರ್ ಅವರು ತಮ್ಮ ಏನು ಹಿಯರಿಂಗ್ ಮಾಡಬೇಕಾಗಿತ್ತು, ತಮ್ಮ ಏನು ಅಧಿಕಾರ ಇರುತ್ತೆ ಅದನ್ನು ಪ್ರಾಪರಾಗಿ ಯೂಸ್ ಮಾಡದೆ
ಅವ್ರ ಒಂದು ಪ್ರಭಾವಕ್ಕೊಳಗಾಗು ಅಥವಾ ಅವ್ರದ್ದು ಏನು ಮತ್ತೊಂದು ಏನು ಎದಕ್ಕೆ ಒಳಗಾಗಿದ್ರೆ ಗೊತ್ತಿಲ್ಲ, ಅವ್ರ ಪರವಾಗಿನೇ ಒಂದು ಆರ್ಡರ್ ಮಾಡ್ತಾರೆ. ನಾವು ಇಷ್ಟೆಲ್ಲ ಆರ್ಡ್ರ್ ಕಾಪಿ ಕೊಟ್ಟರು ಓನರ್ಶಿಪ್, ಮೂಲ ಓನರ್ಶಿಪ್ ಏನು, ಟೈಟಲ್ ಡೀಡ್ಗೆ ಏನು ಬೇಕು, ಟೈಟಲ್ಗೆ ಏನು ಬೇಕು, ಅಥವಾ ರೆವೆನ್ಯೂ ರೆಕಾರ್ಡ್ಸ್ ಏನು ಬೇಕು ಅಂಥದ್ದೆಲ್ಲ ಇದು ಈ ನಮ್ಮ ರೆಕಾರ್ಡ್ಸ್ ನೋಡಿದ್ರೆ ಸಣ್ಣ ಮಕ್ಕಳು ಸುತ್ತಕ್ಕೆ ಇದು ಯಾರ್ದು ಪ್ರಾಪರ್ಟಿ ಅಂತ ಹೇಳ್ತಾರೆ. ಈಗ ಒಂದು ತಹಶೀಲ್ದಾರ್, ಕಲಬುರಗಿ ಜಿಲ್ಲೆ ತಹಶೀಲ್ದಾರ್ ಆದಂಥ ಇವರು ಒಂದು ಇದನ್ನ ಪ್ರಕರಣ ಇತ್ಯರ್ಥ ಮಾಡ್ಲಿಕ್ಕೆ ಆಗದೆ ಇರೋದು. ಅದೇ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಆಲ್ರೆಡಿ ಹಳೆ ತಹಶೀಲ್ದಾರ್ ಒಬ್ರು 1995 ಈ ಬಗ್ಗೆ ಆಲ್ರೆಡಿ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಈ ಪ್ರಕರಣ ಸರ್ವೆ ನಂಬರ್ 81/2 ಅವ್ರದ್ದು ಟ್ರಸ್ಟ್ ರಿಜಿಸ್ಟರ್ ಆಗಿದೆ. 82/2 ಸೇರ್ಸಕ್ ಬರಲ್ಲ ಅಂತ ಹೇಳಿ ಅವ್ರು ಕ್ಲಿಯರ್ ಆಗಿ ಅದು ರಿಜೆಕ್ಟ್ ಮಾಡಿದ್ದಾರೆ ಅವರ ಅಪೀಲನ್ನ. ಇವ್ರು ಬಂದು ಅದು ಯಾವ್ದನ್ನೂ ಒಂದು ಕನ್ಸಿಡರ್ ಮಾಡದೆ ತಮ್ಮ ಮನ್ಸಿಗೆ ಬಂದಂಗೆ 50 ವರ್ಷ ಅಂತೇಳಿ ಆರ್ಡರ್ ಮಾಡ್ತಾರೆ. ಮತ್ತೆ ನಾನು ಈ ವಿಚಾರಣೆ ಇವ್ರು ಏನ್ ಮಾಡ್ತಾರೆ, ಆಮೇಲೆ ನಾವು ನೆಕ್ಸ್ಟ್ ಇನ್ನೊಂದು ಅರ್ಜಿ ಹಾಕ್ತೀವಿ. ಏನಪ್ಪಾ ಅಂದ್ರೆ, ಈ ನಮ್ಮ ಹನುಮಾನ್ ಮಂದಿರ ಏನಿದೆ, ಬಡೇಪುರ ಹನುಮಾನ್ ಮಂದಿರ ಏನಿದೆ, ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಏನು ಇದು ಬರ್ತದೋ ಇಲ್ವೋ ಅಂತ ನಾವು ಒಂದು ಅರ್ಜಿ ಹಾಕ್ತೀವಿ. ಹಂಗೆ ಬರಲಿಲ್ಲ ಅಂದ್ರೆ ಅದನ್ನ ನೀವು NOC ಕೊಡ್ಬೇಕು ಅಂತ ಹೇಳಿ ನಾವು ಒಂದು ಅರ್ಜಿ ಹಾಕ್ತೀವಿ ಸರ್. ಆ ಅರ್ಜಿ ಹಾಕಿದಾಗ ಇವ್ರು ಏನ್ ಮಾಡ್ತಾರೆ, ಅದಕ್ಕೆ 3 ತಿಂಗಳು ಹೋಲ್ಡ್ ಮಾಡ್ತಾರೆ ಸರ್. ತಿರ್ಗಾ ಮತ್ತೆ 3 ತಿಂಗಳು ಹೋಲ್ಡ್ ಮಾಡಿಬಿಟ್ಟು ಮತ್ತೆ ನಾವು ತಿರ್ಗಾ ಮೇಲಾಧಿಕಾರಿಗಳಿಗೆ ಹೋಗಿ ಅಪ್ರೋಚ್ ಆದಾಗ ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಏನ್ ಮಾಡ್ತಾರೆ, ಅದಕ್ಕೊಂದು ಹಿಂಬರ ಕೊಡ್ತಾರೆ. ಏನ್ ಹಿಂಬರ ಕೊಡ್ತಾರೆ ಅಂದ್ರೆ, ನಾವು ಕೇಳಿದ್ದು ಈ ಬಡೇಪುರ್ 82/2 ನಲ್ಲಿರೋ ಹನುಮಾನ್ ಮಂದಿರ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಬರ್ತದೋ ಇಲ್ವೋ ಅಂತ ನಾವು ಕೇಳಿದ್ದೀವಿ. ಅವ್ರು ಏನ್ ಕೊಡ್ತಾರೆ ಅಂದ್ರೆ, ನಾವು ಈ ಏನು ಏನಿದೆ ಸರ್ವೆ ನಂಬರ್ 82/2 ಆಲ್ರೆಡಿ ಒಂದು ದೇವಸ್ಥಾನ ಇದೆ, ಅದಕ್ಕೊಂದು ಟ್ರಸ್ಟ್ ಇದೆ ಅಂತ ಇಷ್ಟು ಮಾತ್ರ ಕೊಟ್ಟು ಬಿಡ್ತಾರೆ. ನಾವು ಕೇಳಿರೋದೇ ಬೇರೆ, ಇವ್ರು ಇಲ್ಲಿ ಟ್ವಿಸ್ಟ್ ಮಾಡೋದೇ ಬೇರೆ. ನಾವು ಕೇಳ್ತಾ ಇರೋದು ಅಲ್ಲಿ ಯಾವ್ದು ಇದೇನೋ ಇಲ್ವೋ, ಟ್ರಸ್ಟ್ ಏನಾದ್ರು ಇದೆಯಾ, ಅಥವಾ ನೀವು 82/2 ಏನಿದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರ್ತದೋ ಇಲ್ವೋ ಅಂತ ನಾವು ಅಷ್ಟು ಕೇಳಿದ್ದು. ಇವ್ರು ಏನ್ ಮಾಡ್ತಾರೆ, ಆಲ್ರೆಡಿ ಅಲ್ಲೊಂದು ಟ್ರಸ್ಟ್ ಇದೆ ಅಂತ ಹೇಳ್ಬಿಟ್ಟು ಬರೀ ಕೊಡ್ತಾರೆ. ಅದಕ್ಕೆ ಡಾಕ್ಯುಮೆಂಟ್ಸೇ ಇಲ್ಲ. ಯಾವ್ದು ಟ್ರಸ್ಟ್ ಇದೆ, ಯಾವ ಮಂದಿರಕ್ಕಿದೆ, ಯಾವ ಸರ್ವೆ ನಂಬರ್ನಲ್ಲಿ ಆಗಿದೆ ಅದ್ರಲ್ಲಿ ಕ್ಲಿಯರ್ ಬೇಕಲ್ಲ ಸರ್, ಅದು ಯಾವುದು ಕೊಡ್ತಾ ಇಲ್ಲ. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಮಾನ್ಯ ಈ ನಮ್ಮ ಪೊಲೀಸ್ ಕಮಿಷನರ್ ಅವರಿಗೂ ಒಂದು ಅರ್ಜಿ ಕೊಟ್ಟಿರ್ತೀವಿ. ಏನಪ್ಪಾ ಅಂದ್ರೆ, ಈ ಟ್ರಸ್ಟ್ ನ ಸದಸ್ಯರು ಆಲ್ರೆಡಿ ಸ್ವಲ್ಪ ರಾಜಕೀಯವಾಗಿ ಪ್ರಾಬಲ್ಯ ಇದ್ದಾರೆ. ಮತ್ತೆ ಇವ್ರ ಜೊತೆ ಹಿಂದಿರೋರೆಲ್ಲ ರಾಜಕೀಯವಾಗಿ ಮತ್ತು ಎಲ್ಲಾ ರೀತಿಯ ಪ್ರಾಬಲ್ಯ ಇದ್ದಾರೆ. ನಮ್ಗೆ ಬಹಳ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಜೀವ ಬೆದರಿಕೆ, ನಮ್ಮ ಬ್ರದರ್ ಅವರಿಗೆಲ್ಲ ಜೀವ ಬೆದರಿಕೆ ಹಾಕಿದಾರಲ್ಲ, ಎಲ್ಲ ಟೆಂಪಲ್ಗೆಲ್ಲ ಹೋದಾಗ ನಮ್ಮ ತಂದೆಯವರಿಗೆ ಮತ್ತೆ ನಮ್ಮ ಬ್ರದರ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಸೊ ಅದನ್ನ ನಾವು ಅಲ್ಲಿ ಕಮಿಷನರ್ ಅವರಿಗೆ ನಮ್ಮ ಬ್ರದರ್ ಅವರು ಅರ್ಜಿ ಕೊಡ್ತಾರೆ. ಯಾವತ್ತು ಅಂದ್ರೆ 24/4/2026 ಒಂದು ಅರ್ಜಿ ಕೊಡ್ತಾರೆ. ಇವರು 24/4 ಅರ್ಜಿ ಕೊಟ್ಟಿದ್ದು ಇವಾಗ ಒಂದು ಹಿಂಬರ ಕೊಡ್ತಾರೆ. ಎಲ್ಲಿಂದ ಅಂದ್ರೆ, MB ನಗರ್ ಪೊಲೀಸ್ ಸ್ಟೇಷನ್ ಇಂದ ಕೊಡ್ತಾರೆ ಸರ್. ಅದು ಯಾವ್ದು ಅಧಿಕೃತ ಅಲ್ಲ ಆಕ್ಚುಲಿ. ಅದು ನಾವು ಏನು ಅರ್ಜಿ ಕೊಟ್ಟಿರ್ತೇವೆ ಅದ್ರದ್ದೆಲ್ಲ ಉಲ್ಲೇಖ ಮಾಡ್ಬೇಕು ಇವರು. ಆಮೇಲೆ ನಮಗೆ ಅಧಿಕೃತವಾಗಿ ಕಮಿಷನರ್ ಕಚೇರಿಯಿಂದನೇ ಅದು ನಮ್ಗೆ ರಿಪ್ಲೈ ಬರಬೇಕು ಸರ್. ಈಗ ಏನಾಗ್ತದೆ, ಎಲ್ಲ ಯಾವುದೇ ಡಾಕ್ಯುಮೆಂಟ್ಸ್ ನೋಡ್ಬೇಕಾದ್ರೆ ಎದುರಿನವ್ರದ್ದು ಮೂಲ ಡಾಕ್ಯುಮೆಂಟ್ಸ್ ಹೆಂಗ್ ಬಂತು, ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಅಂತ ನೋಡ್ತಾ ಇರ್ತಾರೆ ಸರ್. ಇವ್ರು ಅದು ಯಾವ್ದು ನೋಡಲ್ಲ ಸರ್. ಅವ್ರದ್ದು ಟ್ರಸ್ಟ್ ಡೀಡ್ ಇದೆ, ಅದು ಸರ್ವೆ ನಂಬರ್ ಬೇರೆ ಇದ್ರೂ ಮೇಲ್ನೋಟಕ್ಕೆ ಕಾಣಿಸ್ತದೆ ಅದು ಪೂರ್ತಿ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಸರ್ವೆ ನಂಬರ್ ಚೇಂಜಸ್ ಇದೆ. ನಮ್ದು 82/2 ಇದ್ರೆ ಅವ್ರು 81/2 ಇದೆ. ಇಷ್ಟಿದ್ರು ಕೂಡ ಈ ಅಧಿಕಾರಿಗಳಿಗೆ ಕಣ್ ಕಾಣ್ತಾ ಇಲ್ಲೋ ಏನೋ, ಅಥವಾ ಯಾವ ಪ್ರಭಾವಕ್ಕೊಳಗಿದ್ರೆ ಗೊತ್ತಿಲ್ಲ. ನಾವು ಪ್ರಾಮಾಣಿಕವಾಗಿ ಬಡವರು ಇರೋದ್ರಿಂದ ಇವರು ಒಂಥರ ಅಧಿಕಾರವನ್ನ ಕಂಪ್ಲೀಟ್ಲಿ ಆಗಿ ದುರುಪಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಈ ಅಧಿಕಾರಿಗಳು ಪ್ರಭಾವ ಮಾಡ್ಕೊಂಡು ಅವರು ಅವ್ರ ತರನೇ ಒಂದು ಹೇಳಿಕೆಗಳು ಅಥವಾ ಹಿಂಬರಗಳು ಅಧಿಕೃತವಾಗಿ ಆಧಾರ ಕೊಡ್ತಾ ಇದ್ದಾರೆ. ನಾನು ಈ ಮುಖಾಂತರ ಏನು ಇದು ಮಾಡ್ತೀನಿ ಅಂದ್ರೆ ಸರ್, ತಹಸೀಲ್ ಕಚೇರಿ ಮತ್ತು AC ಆಫೀಸ್ ಏನಿದೆ ಕಂಪ್ಲೀಟ್ಲಿ ಒಂದಕ್ಕೊಂದು ಕೋಆರ್ಡಿನೇಷನ್ ಇದೆ. ಈ ಆಫೀಸರ್ಸ್ಗಳೆಲ್ಲ ಹೈಯರ್ ಅಧಿಕಾರಿಗಳು ಒಂದು ಪ್ರಾಪರ್ ಒಂದು ಪ್ರಾಮಾಣಿಕ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಇದೊಂದು ಎನ್ಕ್ವೈರಿ ಮಾಡಬೇಕು. ಒಂದು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂತ ಅವರಿಗೂ ನಾವು ಭೇಟಿಗೆ ಅವಕಾಶ ಕೇಳಿದ್ದೀವಿ. ಅವರಿಗೂ ನಾವು ಅರ್ಜಿ ಕೊಡ್ತೀವಿ. ಅವರು ಕೂಡ ಈ ತಹಸೀಲ್ದಾರು ಮತ್ತು AC ಕಚೇರಿ ಮತ್ತೆ ಈ BG ಪಾಟೀಲ್ ಅವ್ರದ್ದು ಏನಿದೆ ಇವ್ರಿಗೆ ಕಂಪ್ಲೀಟ್ಲಿ ಇದ್ರ ಮೇಲೆ ಕಂಪ್ಲೀಟ್ಲಿ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಾವು ಈ ಮುಖಾಂತರ ಕೇಳ್ಕೊತೀವಿ. ಸಾಧ್ಯ ಇದೆ ಅವರಿಗೆ ಈಗ ಸ್ವಲ್ಪ ಯಾವುದೋ ಒಂದು ರಾಜಕೀಯ ಇದು ನಡೆದಿದೆ, ಇದಾದ್ಮೇಲೆ ನಾವು ಪರ್ಸನಲ್ ಆಗಿ ಅವ್ರಿಗೂ ಭೇಟಿ ಆಗ್ತೀವಿ. ಮತ್ತೆ ಇದಕ್ಕೂ ಆಗ್ಲಿಲ್ಲ ಅಂದ್ರೆ ವಿಧಾನಸೌಧ ಎದುರು ನಾವು ಹೋರಾಟ, ಉಪವಾಸ ಸತ್ಯಾಗ್ರಹ ಹೋರಾಟ ಶುರು ಮಾಡ್ತೀವಿ. ಈ ಏನ್ ತಹಸೀಲ್ದಾರ್ ಅವರು ಏನು ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟರು, ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್ ಕೊಟ್ಟರು, ಏನ್ ಈ ತರ ಹಿಂಬರ ಕೊಡ್ತಾ ಇದಾರೆ, ಮತ್ತೆ ಕಮಿಷನರ್ ಆಫೀಸ್ ನಿಂದ ಈ ತರ ಹಿಂಬರ ಕೊಡ್ತಾ ಇದ್ದಾರೆ, ಇದೆಲ್ಲ ರೆಕ್ಟಿಫೈ ಆಗ್ಬೇಕು ಸರ್. ಆಗ್ಲಿಲ್ಲ ಅಂದ್ರೆ ನಾವು ವಿಧಾನಸೌಧ ಎದುರು ಉಪವಾಸ ಸತ್ಯಾಗ್ರಹ ಅಥವಾ ಹೋರಾಟ ಶುರು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಸರ್.